ಪ್ರಕೃತಿಯ ನಿಯಮ ಇದೆ. ನಾವೇನು ಬಯಸ್ತೀವೋ ಅದು ಸಿಗ್ತದೆ. ಆದರೆ ಅದಕ್ಕಿಂತ ಮುಂಚೆ ಪ್ರಕೃತಿ ನಮಗೆ ಹೊಡೆತ ಖಂಡಿತ ಕೊಡ್ತದೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಖುಷಿ ಬೇಕು, ಸಂಪತ್ತು ಬೇಕು ಅಂದರೆ ಅದಕ್ಕಿಂತ ಮುಂಚೆ ಸಿಗುವ ಕಷ್ಟ, ಸಮಸ್ಯೆ, ತೊಂದರೆಗಳನ್ನು ನಾವು ಅನುಭವಿಸಲೇಬೇಕಾಗ್ತದೆ. ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಬಂದೇ ಬರ್ತವೆ. ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ವ್ಯಕ್ತಿ ಬಯಸೋದು ನನ್ನ ಜೀವನದಲ್ಲಿ ಖುಷಿ ಇರಲಿ, ಸುಖ, ಸಂತೋಷ, ನೆಮ್ಮದಿ ತುಂಬಿರಲಿ ಅಂತ ಬಯಸ್ತಾನೆ. ಕಷ್ಟ, ತೊಂದರೆಗಳು ಬರಲೇಬಾರ್ದು ಅಂದ್ಕೊಳ್ತಾನೆ. ನಾನು ಬಯಸಿದ್ದು, ಆಸೆ ಪಟ್ಟಿದ್ದು ನನಗೆಲ್ಲ ಸಿಗ್ತಾ ಹೋಗಲಿ ಅಂದ್ಕೊಳ್ತಾನೆ. ಪ್ರಕೃತಿ ನಿಯಮ ಏನಂದರೆ ದುಃಖ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ನಕಾರಾತ್ಮಕ ಪ್ರಭಾವ ಆಗಿರ್ಬೋದು, ಖಂಡಿತ ಕೊಡ್ತದೆ. ಯಾಕೆಂದರೆ ಮುಂದೆ ಬರುವ ಸುಖ, ಆನಂದದ ಅನುಭವ ಆಗಲಿ ಅಂತ. ಉದಾಹರಣೆ ಹೇಳಬೇಕಂದ್ರೆ, ನಿಮಗೆ ಸ್ವೀಟ್ ಇಷ್ಟ, ನಿಮಗೆ ಸ್ವೀಟೇ ಕೊಡ್ತಾ ಹೋದರೆ ಅದ್ರ ಬೆಲೆ ಗೊತ್ತಾಗಲ್ಲ. ಯಾವಾಗ ನಿಮಗೆ ಅದರ ಬೆಲೆ ಅನುಭವ ಆಗುತ್ತೆ ಅಂದರೆ ನಿಮಗೆ ಕಹಿ ಕೊಟ್ಟಾಗ, ಆವಾಗ ಸಿಹಿಯ ನಿಜವಾದ ಅನುಭವ ಆಗ್ತದೆ. ಇದೇ ರೀತಿ ನಮ್ಮ ಜೀವನವೂ ಹಾಗೆ. ನಮಗೆ ಖುಷಿ, ಆನಂದ, ಸುಖ ಅನುಭವ ಆಗಬೇಕು ಅಂದರೆ ನಮಗೆ ನೋವು, ಕಷ್ಟ ಅದರ ಅನುಭವ ಆದಾಗ ಮಾತ್ರ. ಹೊಟ್ಟೆ ತುಂಬಿದವನಿಗೆ ಊಟದ ಬೆಲೆ ಗೊತ್ತಾಗಲ್ಲ, ಹಸಿದವನಿಗೆ ಊಟದ ಬೆಲೆ ಗೊತ್ತಿರುತ್ತೆ. ಹೊಟ್ಟೆ ತುಂಬಿದವನು ಏನು ಮಾಡ್ತಾನಂದರೆ ಸಾಂಬಾರು ಸರಿ ಇಲ್ಲ, ಪಲ್ಯ ಸರಿ ಇಲ್ಲ, ಉಪ್ಪು ಜಾಸ್ತಿ ಆಯಿತು, ಕಡಿಮೆ ಆಯಿತು, ಈ ರೀತಿಯ ಕಂಪ್ಲೇಂಟ್ಗಳನ್ನು ಮಾಡ್ತಾನೆ. ಆದರೆ ಅದೇ ಹಸಿದವನಿಗೆ ಆ ಊಟ ಸಿಕ್ಕಿದ್ರೆ ಮೃಷ್ಟಾನ್ನ ಭೋಜನ ಥರ ಫೀಲ್ ಮಾಡ್ತಾನೆ. ಇನ್ನು ನಮಗೆ ಕಷ್ಟ, ನೋವುಗಳು ಯಾಕೆ ಬರ್ತವೆ, ಅದರ ನಿವಾರಣೆ ಹೇಗೆ ಅನ್ನೋದ್ರ ಬಗ್ಗೆ. ನಮಗೆ ನವಗ್ರಹಗಳ ಬಗ್ಗೆ ಗೊತ್ತಿದೆ. ಅವುಗಳಿಂದ ನಮಗೆ ಸುಖ ದುಃಖಗಳು ಬರ್ತವನ್ನೋದು ನಾವು ತಿಳ್ಕೊಂಡಿದ್ದೀವಿ. ನಾವೆಲ್ಲರೂ ನನಗೆ ಕಷ್ಟ ಯಾಕೆ, ಪಕ್ಕದವನು ಆರಾಮಾಗಿದ್ದಾನೆ ಅಂದ್ಕೊಳ್ಳೋದು, ಇದು ಮಾನವನ ಸಹಜ ಸ್ವಭಾವ. ಎಲ್ಲರೂ ಹೇಳೋ ಕಾಮನ್ ಡೈಲಾಗ್. ಅದು ಶ್ರೀಮಂತ ಆಗಿರಲಿ, ಬಡವನಾಗಿರಲಿ. ನನಗೆ ಕಷ್ಟ ಯಾಕೆ, ಯಾಕೆಂದರೆ ಅವ್ರಿಗಿಂತ ಮೇಲಿರೋರನ್ನು ನೋಡ್ತಾರೆ, ಕೆಳಗಡೆ ಇರುವವರನ್ನು ನೋಡಲ್ಲ. ನಾವು ನಮಗಿಂತ ಮೇಲೆ ಇರುವವರನ್ನು ನೋಡಿದಾಗ ಈ ಪ್ರಶ್ನೆ ಸಾಮಾನ್ಯ. ಒಂದು ಸಲ ಅಪ್ಪ ಮಗ ಇಬ್ಬರು ರೋಡಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಮಗ ಅಪ್ಪನಿಗೆ ಹೇಳ್ತಾನೆ, ನನಗೆ ಈ ಥರ ಅಂಗಡಿ ಮಾಡಿಕೊಡು, ಅವ್ರು ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ. ಆವಾಗ ಅಪ್ಪ ಹೇಳ್ತಾರೆ, ಅವರು ಈ ರೀತಿ ವ್ಯಾಪಾರ ಮಾಡಲಿಕ್ಕೆ, ಅವರು ಇಷ್ಟು ಕಸ್ಟಮರ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಅವರು 20-30 ವರ್ಷ ಕಷ್ಟಪಟ್ಟಿದ್ದಾರೆ, ತೊಂದರೆ ಅನುಭವಿಸಿದ್ದಾರೆ, ನೋವು ಅನುಭವಿಸಿದ್ದಾರೆ. ಹಾಗಾಗಿ ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕಷ್ಟ, ನೋವು ಬಂದಾಗ ನಮಗೆ ಜೀವನದ ನಿಜವಾದ ಪಾಠ ಸಿಗ್ತದೆ. ಒಂದು ವೇಳೆ ಕಷ್ಟ ಬಂದಿಲ್ಲ ಅಂದರೆ ನಾವು ಬೇಜವಾಬ್ದಾರಿ ಆಗ್ತೀವಿ. ಕಷ್ಟ ಬಂದಿದ್ದಕ್ಕೆ ನಾವು ಒಂದೊಂದು ಹೆಜ್ಜೆನ ಎಚ್ಚರಿಕೆಯಿಂದ ಅಳೆದು ತೂಗಿ ಹಾಕ್ತೀವಿ, ಅಲರ್ಟ್ ಆಗಿರ್ತೀವಿ. ಏನಾದರೂ ತೊಂದರೆ ಬರುವ ಮುನ್ಸೂಚನೆ ಕಂಡಾಗ ಅದಕ್ಕೆ ಸರಿಯಾದ ಪ್ರಿಕಾಷನ್ ತಗೋತೀವಿ, ಹುಷಾರಾಗಿ ಹೆಜ್ಜೆ ಹಾಕ್ತೀವಿ. ಈ ಕಷ್ಟಗಳು ಯಾಕೆ ಬರ್ತವೆ? ನಮ್ಮ ಹಿಂದಿನ ಋಷಿ ಮುನಿಗಳು, ಸಾಧು ಸಂತರು, ಆಚಾರ್ಯರು, ಗುರುಗಳು ಹೇಳಿರೋಂತಹ ವಿಷಯ ಏನಂದರೆ, ನಮ್ಮ ಪೂರ್ವ ಜನ್ಮದ ಕರ್ಮದ ಕಾರಣ ನಮಗೀ ಪರಿಣಾಮ ಸಿಗ್ತಾ ಇರ್ತದೆ. ನೀವು ಹೇಳ್ಬೋದು, ನಾನು ಪೂಜೆ ಪುನಸ್ಕಾರ ಮಾಡ್ತೀನಿ, ಹೋಮ ಹವನ ಮಾಡ್ತೀನಿ, ನನಗೆ ಯಾಕೆ ಕಷ್ಟ ಅಂತ. ನೀವು ಹೋಮ ಹವನ ಮಾಡ್ತಿರ್ಬೋದು, ಪೂಜೆ ಪುನಸ್ಕಾರ ಮಾಡ್ತಿರ್ಬೋದು, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾ ಇರ್ಬೋದು. ಆದರೆ ನಮ್ಮ ಪೂರ್ವಜರ ಪ್ರಕಾರ ಅವ್ರು ಹೇಳೋ ವಿಚಾರ ಏನಂದರೆ, ನೀವು ಈಗೇನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರೋ ಅದು ನಿಮ್ಮ ಭವಿಷ್ಯನ ಸುಧಾರಿಸ್ತಾ ಇದ್ದೀರ. ಈಗ ಏನೋ ಹಿಂದೆ ಮಾಡಿದ್ರಲ್ಲ ಅದರ ಪರಿಣಾಮ ನೀವು ಅನುಭವಿಸ್ತಾ ಇರೋದು. ರಿಸಲ್ಟ್ ಈಗೇನು ಬಂದಿದೆಯಲ್ಲ ಅದು ಹಿಂದಿನ ಕಾರ್ಯದ ಪರಿಣಾಮ. ನಿಮ್ಗೆ ಗೊತ್ತಿಲ್ಲ ನೀವು ಹಿಂದೆ ಏನು ಮಾಡಿದ್ದೀರಾ ಅಂತ. ಈಗ ಅದನ್ನು ಸರಿ ಮಾಡೋದು ಹೇಗೆ? ಇವತ್ತು ಈ ದಿನ ಚೆನ್ನಾಗಿ ಬದುಕೋದು ಹೇಗೆ? ಏನು ಮಾಡಬೇಕು? ಇವತ್ತಿನ ದಿನನ ನಾನು ಹೇಗೆ ಸರಿ ಮಾಡ್ಕೊಳ್ಳೋದು? ಅದಕ್ಕೆ ನಮ್ಮ ಹಿರಿಯರು ಕೊಟ್ಟಂಥ ಉತ್ತರ, ನೀವು ಶುಭ ಕೆಲಸನ, ಒಳ್ಳೆ ಕೆಲಸನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಧ್ಯಾನ, ತಪಸ್ಸು ಮಾಡಿದಂತಹ ವಿವೇಕಿಗಳು ಹೇಳಿದ್ದೀರಂದರೆ, ಜಡ್ಜು ನಿಮಗೆ ಶಿಕ್ಷೆ ಕೊಟ್ಟಾಗಿದೆ, ಈಗ ನೀವು ಶಿಕ್ಷೆ ಅನುಭವಿಸಲೇಬೇಕು, ಪರಿಣಾಮ ಅನುಭವಿಸಲೇಬೇಕು, ಫಲ ಬಂದಿದೆ. ಈಗ ನಿಮಗೆ ಜೈಲಲ್ಲಿ ಹಾಕಿದ್ದಾರೆ, ಜೈಲರ ಮೇಲೆ ನಿಮ್ಮ ಶಿಕ್ಷೆ ಅವಲಂಬಿತ ಆಗಿದೆ. ಅವನ ಮೂಡ್ ಯಾವ ರೀತಿ ಇದೆ, ಅವನು ಖುಷಿಯಾಗಿದ್ದಾನೋ ಇಲ್ಲ ಮನೇಲಿ ಜಗಳ ಮಾಡ್ಕೊಂಬಂದಿದ್ದಾನೋ ಅದ್ರ ಮೇಲೆ ನಮ್ಮ ಶಿಕ್ಷೆಯ ಪ್ರಮಾಣ ಏನಿದೆ ಅದು ಜಾಸ್ತಿನೋ ಕಡಿಮೆನೋ ತೀರ್ಮಾನ ಆಗುತ್ತೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಿಮಗೆ ಆಕ್ಸಿಡೆಂಟ್ ಆಗಬೇಕು, ಇದು ರಿಸಲ್ಟು. ಹಿಂದಿನ ಮಾಡಿದ ಕರ್ಮದ ಪರಿಣಾಮ ಆಕ್ಸಿಡೆಂಟ್ ಆಗಬೇಕು. ಆದರೆ ಎರಡು ರೀತಿ ಆಗ್ಬೋದು. ಒಂದು, ಕೈಕಾಲು ಮುರಿಬೋದು, ಅಥವಾ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗ್ಬೋದು. ಒಂದೊಂದು ಸಲ ನೀವು ಗಾಡಿಯಿಂದ ಬಿದ್ದಾಗ
ನಿಮಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗಿರ್ತದೆ. ಯಾಕಾಗಿರ್ತದೆ ಅಂದರೆ ನೀವು ನಿಮ್ಮ ಒಳ್ಳೆ ಕೆಲಸ ಮಾಡಿರ್ತೀರ, ಪೂಜೆ ಮಾಡಿರ್ತೀರ, ಗುರು ಹಿರಿಯರ ಒಂದು ಆಶೀರ್ವಾದ ಪಡೆದಿರ್ತೀರ. ಹಾಗಾಗಿ ದೊಡ್ಡದಾಗೋದು ಚಿಕ್ಕದಾಗಿ ಆಗಿರುತ್ತೆ. ಆಕ್ಸಿಡೆಂಟ್ ಅಂತೂ ಆಗಲೇಬೇಕಾಗಿರುತ್ತೆ, ಆದರೆ ಅದು ಚಿಕ್ಕದಾಗಿ ಆಗಿರ್ತದೆ. ಬಚಾವಾಗಿರ್ತೀರ. ನಿಮ್ಮ ಪೂಜೆ ಪುನಸ್ಕಾರಗಳು ನಿಮ್ಮನ್ನು ಕಾಪಾಡಿರ್ತವೆ, ಆದರೆ ನಿಮಗದು ಅರ್ಥ ಆಗಲ್ಲ ಆ ಕ್ಷಣದಲ್ಲಿ. ಹಿರಿಯರ ಪ್ರಕಾರ ನಾವೇನು ಮಾಡ್ಬೋದು ಅಂದರೆ, ಏನು ಎನರ್ಜಿ ಅಂತೀವಲ್ಲ ಅದರ ಹಿಡಿತದಲ್ಲಿ ನಾವಿದ್ದೀವಿ, ಆ ಎನರ್ಜಿನ ಪಾಸಿಟಿವ್ ಮಾಡಬೇಕು. ಯಾವ ರೀತಿ ಅಂದರೆ, ನಿಮಗೆ ಕಷ್ಟ ಬಂತು, ನಿಮಗೆ ಅಕ್ಕಪಕ್ಕದವರು ನಾವಿದ್ದೀವಿ, ಏನು ಬರ್ತದೆ ಬರಲಿ ಎದುರಿಸೋಣ ಅಂದರೆ ನಿಮಗೆ ಒಂದು ಪವರ್ ಸಿಗುತ್ತಲ್ಲ, ಆ ರೀತಿ ನಿಮಗೆ ಎನರ್ಜಿನ ಪಾಸಿಟಿವ್ ಮಾಡ್ಕೋಬೇಕು. ಅದೇ ನೀವು ಎನರ್ಜಿ ನೆಗೆಟಿವ್ ಇದ್ದರೆ, ನಿಮ್ಮ ಅಕ್ಕಪಕ್ಕದವರು ನಿಮಗೇನಾದ್ರು ತೊಂದರೆ ಆದಾಗ ಹೇಳ್ತಾರಲ್ಲ, ಕೊಬ್ಬು ಜಾಸ್ತಿ ಇದೆ ಅನುಭವಿಸ್ಲಿ ಅಂತಾರಲ್ಲ, ಅದು ನೆಗೆಟಿವ್ ಎನರ್ಜಿ ತೋರಿಸ್ತದೆ. ನಾವೇನು ಮಾಡಬೇಕಂದ್ರೆ ಆ ಎನರ್ಜಿನ ಎಲ್ಲ ಲೆವೆಲ್ನಲ್ಲಿ ಪಾಸಿಟಿವ್ ಮಾಡಬೇಕಾಗತ್ತೆ. ಎಷ್ಟು ಜಾಸ್ತಿ ನಾವು ಎನರ್ಜಿನ ಪಾಸಿಟಿವ್ ಮಾಡ್ತೀವೋ ಅವೆಲ್ಲ ನಮ್ಮ ಪರವಾಗಿ ಕೆಲಸ ಮಾಡ್ತವೆ. ನಮ್ಮ ಔರ ಅಷ್ಟು ಆಗ್ತದೆ. ಔರ ಸ್ಟ್ರಾಂಗ್ ಆದಷ್ಟು ನಮಗೆ ಏನೇ ಕಷ್ಟ ಬರಲಿ ಅದನ್ನು ಎದುರಿಸುವ ಶಕ್ತಿ ಬರ್ತದೆ. ಏನು ಮಾಡಬೇಕಂದ್ರೆ ಅಷ್ಟ ದಿಗ್ವಂದನ. ಏನು ಮಾಡಬೇಕು, ಪರಿಹಾರ ಏನು ಅಂದರೆ ದಿಗ್ವಂದನ. ದಿಗ್ವಂದನ ಅಂದರೆ ದಿಕ್ಕುಗಳಿಗೆ ವಂದನೆ ಮಾಡೋದು. ಪ್ರತಿ ದಿಕ್ಕಿಗೂ ಒಬ್ಬೊಬ್ಬ ದೇವತೆ ಇರ್ತಾರಲ್ಲ, ಗುರುಗಳಿರ್ತಾರಲ್ಲ, ಅವರಿಗೆ ನಾವು ವಂದನೆ ಸಲ್ಲಿಸೋದು, ನಮಸ್ಕಾರ ಮಾಡೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಮುಂದೆ ಬರುವ ಕಷ್ಟಗಳು ಕಡಿಮೆ ಆಗ್ತವೆ, ಪರಿಹಾರ ಆಗ್ತದೆ. ನಾವು ಪ್ರತಿಯೊಂದು ದಿಕ್ಕುಗಳಿಗೆ ವಂದನೆ ಮಾಡೋದ್ರಿಂದ, ನಮಸ್ಕಾರ ಮಾಡೋದ್ರಿಂದ ನಾವು ಆ ಕಡೆಯಿಂದ ಬರುವಂಥ ಎನರ್ಜಿನ ಪಾಸಿಟಿವ್ ಮಾಡ್ದಂಗೆ ಆಗುತ್ತೆ. 4 ದಿಕ್ಕುಗಳೇನಿದ್ದಾವೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದರೊಳಗಡೆ ಇರುವಂತಹ 4 ದಿಕ್ಕುಗಳು. ಇನ್ನು ಭೂಮಿ, ಪಾತಾಳ ಅಂತೀವಲ್ಲ ಅದು, ಇನ್ನು ಆಕಾಶ, ಈ ಎಲ್ಲ ದಿಕ್ಕುಗಳಿಗೆ ನಾವು ನಮಸ್ಕಾರ ಮಾಡುವುದರಿಂದ ನಾವು ನಮ್ಮ ದೊಡ್ಡ ಸಮಸ್ಯೆಗಳ ಪರಿಹಾರ ಮಾಡ್ದಂಗೆ ಆಗುತ್ತೆ. ಮೊದಲು ಸೂರ್ಯನಿಗೆ ವಂದನೆ ಸಲ್ಲಿಸಬೇಕಾಗತ್ತೆ. ನಮ್ಮ ದಿನ ಸ್ಟಾರ್ಟ್ ಆಗೋದು ಸೂರ್ಯನಿಂದ. ಸೂರ್ಯ ಏನು ಕೊಡ್ತಾನೆ? ಬೆಳಕು, ಶಕ್ತಿ, ಎನರ್ಜಿ. ಸೂರ್ಯ ಬಂದಿಲ್ಲ ಅಂದರೆ ನಮ್ಮಲ್ಲಿ ಶಕ್ತಿ ಇರಲ್ಲ. ಬೆಳಕು ಇಲ್ಲ ಅಂದರೆ ಜೀವನ ವೇಸ್ಟು. ನಮಗೆ ಶಕ್ತಿ ಇಲ್ಲ ಅಂದರೆ, ಎನರ್ಜಿ ಇಲ್ಲ ಅಂದರೆ ನಮ್ಮ ಶರೀರ ರೋಗಗಳ ಗೂಡಾಗ್ತದೆ. ನಾವು ತಿಂದಂಥ ಆಹಾರ ಪಚನ ಆಗಲ್ಲ. ಸೂರ್ಯ ಇಲ್ಲ ಅಂದರೆ ಮೃತ್ಯು ಸಮಾನ. ನಮ್ಮ ಹಿರಿಯರು ಹೇಳ್ತಾರಲ್ಲ, ಸೂರ್ಯ ಬರೋಕ್ಕಿಂತ ಮುಂಚೆ ಎದ್ದೇಳು ಅಂತ. ಅಂದರೆ ಸೂರ್ಯನ ಕಿರಣ ಏನಿದೆ ನಮ್ಮ ಶರೀರದ ಮೇಲೆ ಬಿದ್ದರೆ ವಿಟಮಿನ್ ಡಿ ಕೊರತೆ ನೀಗ್ತದೆ. ನಮಗೆ ಬರೋ ಎಷ್ಟು ರೋಗಗಳಿಂದ ನಾವು ಪಾರಾಗ್ತೀವಿ. ಸೂರ್ಯನಿಂದ ಸಿಗುವ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮ ಶರೀರದಲ್ಲಿ ವಿಟಮಿನ್ ಡಿ ಕೊರತೆ ಏನಿದೆಯಲ್ಲ ಅದೆಲ್ಲ ನೀಗ್ತದೆ. ನಾವು ಬೆಳಗಿನ ಜಾವ ವಾಕಿಂಗ್ ಮಾಡೋದ್ರಿಂದ, ಟೆರೆಸ್ ಮೇಲೆ ನಿಂತ್ಕೊಳ್ಳೋದ್ರಿಂದ ಸೂರ್ಯನ ಕಿರಣ ನಮ್ಮ ಶರೀರದ ಮೇಲೆ ತಗೊಂಡ್ರೆ ನಮ್ಮ ವಿಟಮಿನ್ ಡಿ ಕೊರತೆ ನೀಗ್ತದೆ. ನಮ್ಮ ಜೀವನದ ಉದಯಕ್ಕೆ ಕಾರಣನಾದ ಆ ಸೂರ್ಯದೇವನನ್ನು ಮೊದಲು ನಾವು ನಮಸ್ಕರಿಸಬೇಕು. ಆ ದಿಕ್ಕಿನಲ್ಲಿ ಏನೇನಿದೆಯೋ ಅವರೆಲ್ಲರನ್ನು 5 ಸಲ ನಮಸ್ಕಾರ ಮಾಡಬೇಕು. ನೀವು ಸೂರ್ಯ ದೇವ ಅನ್ನಿ, ಗ್ರಹ ಅನ್ನಿ, ಏನೇ ಅನ್ನಿ, ಆ ದಿಕ್ಕಿನಲ್ಲಿ ಏನೇನಿದೆಯೋ ಅಲ್ಲಿರುವಂತಹ ಆಚಾರ್ಯಗಣ ಆಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗುತ್ತದೆ. ಈ ರೀತಿ ಮಾಡೋದ್ರಿಂದ ಆ ದಿಕ್ಕಿನಿಂದ ಬರುವ ಎನರ್ಜಿನ ನಾವು ನಮ್ಮ ಪರ ಮಾಡ್ಕೊಂಡಂಗೆ ಆಗುತ್ತೆ. ದಿಕ್ಕುಗಳ ವಂದನೆ ಮಾಡ್ತಾ ನಾವು ನಮ್ಮ ಎನರ್ಜಿನ ಪಾಸಿಟಿವ್ ಮಾಡ್ತಾ ಇದ್ದೀವಿ. ಇನ್ನು ಉತ್ತರ ಕಡೆ, ಉತ್ತರ ಅಂದರೆ ಸ್ಟೆಬಿಲಿಟಿ, ಆ ಕಡೆಗೂ ತಿರುಗಿ ನಮಸ್ಕಾರ ಮಾಡೋದ್ರಿಂದ ಆ ಕಡೆಯ ಎನರ್ಜಿ, ಈಗ ಏನೋ ನೆಗೆಟಿವ್ ಬರ್ತಾ ಇರ್ಬೋದು, ನಾವೇನೋ ರಾಹು ಅಂತೀವಲ್ಲ, ಆ ಗ್ರಹಗಳು ನಾವು ನಮಸ್ಕಾರ ಮಾಡೋದ್ರಿಂದ, ವಂದನೆ ಸಲ್ಲಿಸೋದ್ರಿಂದ ಒಂದಲ್ಲ ಒಂದು ದಿವಸ ಅವು ನಮ್ಮ ಪರ ಆಗ್ತವೆ. ಯಾರು ಎಷ್ಟು ದುಷ್ಟ ಆಗಿದ್ರು ನಾವು ಪದೇ ಪದೇ ಅವರನ್ನು ನಮಸ್ಕಾರ ಮಾಡ್ತಾಯಿದ್ರೆ ಯಾವ ರೀತಿ ಅವರು ನಮ್ಮ ಪರ ಆಗ್ತಾರೋ ಆ ರೀತಿ ಯಾವುದೇ ಗ್ರಹಗಳು ನಾವು ಅವರನ್ನು ವಂದಿಸೋದ್ರಿಂದ, ನಮಸ್ಕಾರ ಮಾಡೋದ್ರಿಂದ ನಮ್ಮ ಪರ ಆಗ್ತವೆ. ಇನ್ನು ವೆಸ್ಟ್, ಪಶ್ಚಿಮ, ಸೂರ್ಯ ಅಸ್ತನಾಗುವಂತಹ ದಿಕ್ಕು, ಲಕ್ಷ್ಮೀ ಸ್ಥಾನ, ಆ ದಿಕ್ಕಿನ ಕಡೆ ನಾವು ನಮಸ್ಕಾರ ಮಾಡೋದರಿಂದ ನಮ್ಮ ಹಣದ ಕೊರತೆ ನೀಗ್ತದೆ. ಇನ್ನು ನಾರ್ತ್, ನಾವು ಬಂದಂಥ ಲಕ್ಷ್ಮಿನ ಏನು ಕುಬೇರ ಮೂಲೆಯಲ್ಲಿ ಇಡ್ತೀವಲ್ಲ, ಲಾಕರಲ್ಲಿ ಸೇಫಾಗಿ ಇಡ್ತೀವಲ್ಲ, ಸೇಫಾಗಿ ಇಡಲಿಕ್ಕೆ ನಮಗೆ ನಾರ್ತ್ ಸೈಡ್ ಕುಬೇರ ಮೂಲೆ ಎಲ್ಲ ಉಪಯೋಗ ಆಗ್ತಾವಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ನಮಸ್ಕಾರ ಮಾಡೋದ್ರಿಂದ ನಾವು ಆ ದಿಕ್ಕನ್ನು ಸಹ, ಆ ಕಡೆಯಿಂದ ಬರೋಂಥ ಎನರ್ಜಿನ ಪಾಸಿಟಿವ್ ಮಾಡಿದಾಗ ಆಗುತ್ತೆ. ಇನ್ನು ಆಕಾಶ, ಅಲ್ಲಿಯೂ ಸಹ ನಮಸ್ಕಾರ ಮಾಡಬೇಕು. ಪಾತಾಳ, ಅಲ್ಲೂ ಸಹ ನಾವು ನಮಸ್ಕಾರ ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವಂತಹ ಶಕ್ತಿನ ನಾವು ಹೆಚ್ಚಿಸ್ಕೋಬೋದು.
ಜಗತ್ತಿನಲ್ಲಿರುವ ಅರಿಹಂತ ದೇವರನ್ನು, ಸಿದ್ಧ ದೇವರನ್ನು, ಆಚಾರ್ಯ ಗಣರನ್ನು, ಉಪಾಧ್ಯಾಯರನ್ನು, ಸಾಧು ಗಣಗಳನ್ನು ನಾವು ನಮಸ್ಕರಿಸೋದ್ರಿಂದ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಾವು ಕಡಿಮೆ ಮಾಡ್ಕೊಂಡಂಗೆ ಆಗುತ್ತೆ.